ಇಂಡಿಯಾ ಒಳಗೆ ಅಂದರೆ ನಾವು ಸ್ವಲ್ಪ ಬೇರ್ ಮಾಡ್ಕೊಂಡ್ವಿ. ಇವಾಗ ಇಂಟರ್ನ್ಯಾಷನಲ್ ಅಂತಂದಾಗ ಅವಳದು ಫುಡ್ ಆಗಿರ್ಬೋದು, ಅಕಾಮಿಡೇಷನ್ ಮೇಯ್ನ್. ಅವಳು ಟ್ರಾವೆಲ್ ಮಾಡಬೇಕು, ಇಲ್ಲಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡಬೇಕು, ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಅಕಾಮಿಡೇಷನು, ಅದು ಯಾಕಂದರೆ ಸೇಫ್ಟಿ ಪರ್ಪಸ್ಸು ಅವ್ರ ಟೂರ್ನಮೆಂಟ್ ಎಲ್ಲಿ ನಡೆಯುತ್ತೋ ಅಲ್ಲೇ ಇರಬೇಕಾಗತ್ತೆ. ಕೆಲವೊಂದು ಕಡೆ ಅಲ್ಲೇ ಕೊಡ್ತಾರೆ, ಕೆಲವೊಂದು ಕಡೆ ನಾವು ಪ್ರೈವೇಟಾಗಿ ಎಲ್ಲಾದರೂ ಅರೇಂಜ್ ಮಾಡ್ಕೊಳ್ಬೋದು, ಅದನ್ನು ಮಾಡ್ಬೋದು. ಮತ್ತು ಫುಡ್ಡು, ಮತ್ತು ಎಲ್ಲಾದರೂ ಅವರು ಹೊರಗಿದ್ಲು ಅಂದರೆ ಅಲ್ಲಿಂದ ಆ ಟೂರ್ನಮೆಂಟ್ ಪ್ಲೇಸಿಗೆ ಟ್ರಾವೆಲ್ ಮಾಡೋದು. ಇದಿಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಬರ್ಡನ್ ಅನಿಸ್ತಾ ಇದೆ ಇವಾಗ. ಯಾಕಂದರೆ ಅವಳು ಇವಾಗ ಆಲ್ಮೋಸ್ಟ್ ಒಂದು 7 ಕಂಟ್ರಿ ಹೋಗ್ಬಿಟ್ಟು ಬಂದಿಯಾಳೆ. ಈಗ ನೆಕ್ಸ್ಟು ಅವಳು ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ನಾನು ಎಲ್ಲೂ ಹೋಗಿಲ್ಲ. ಯಾವ ಟೂರ್ನಮೆಂಟ್? ಇಂಟರ್ನ್ಯಾಷನಲಿ ನಾವು ಎಲ್ಲೂ ಹೋಗಿಲ್ಲ. ನ್ಯಾಷನಲಿ ಹೋಗಿದ್ದೀರಾ? ಹಾಂ ಹೌದು, ಹೋಗಿದ್ವಿ. ಯಾವ ಸ್ಟೇಟ್ಗೆ ಹೋಗಿದ್ರಿ ನೀವು? ಅವ್ರ ಅಪ್ಪ ಹೋಗಿದ್ದಾರೆ, ನಾನು ಹೋಗಿಲ್ಲ. ಯಾಕಂದರೆ ನಾನು ಮನೇಲಿರಲಿಲ್ಲ, ನಾನು ಕೆಲಸ ಮಾಡ್ತಿರ್ತಿದ್ದೆ. ಸೊ ಹಾಗಾಗಿ ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಆಗಬೇಕು ಅಂತಂದ್ಬಿಟ್ಟು ನಾನು, ಅಂದರೆ ನಮ್ಗೆ ಹಂಗಾಗ್ತಿತ್ತು, ಯಾರಾದರೂ ಒಬ್ರು ಅವಳು ಚಿಕ್ಕವಳಿದ್ಲು, ಸೊ ಅವಳ ಜೊತೆ ಹೋಗಬೇಕು, ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗಬೇಕು, ಎಲ್ಲ ಮಾಡಬೇಕು ಅಂತಂದರೆ ಒಬ್ಬರು ಇರಬೇಕು. ಆದರೆ ಮನೆ ನಡಿಬೇಕಲ್ಲ, ಅದಕ್ಕೋಸ್ಕರ ನಾನು ಇರ್ತಿದ್ದೆ.